ಭವಿಷ್ಯ ದಿನದಲ್ಲಿ ಒಂದು ಸ್ವಾಭಿಮಾನ ಮತ್ತು ನೆಮ್ಮದಿ ಬದುಕನ್ನು ಕಾಣಬೇಕಾದ್ರೆ ಅದು ಇಕನಾಮಿಕ್ ಟ್ರಾನ್ಸಾಕ್ಷನ್ ಇದ್ರೆ ಮಾತ್ರ ಸಾಧ್ಯ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಒಂದು ಇಂಡಸ್ಟ್ರಿ ಬರುವಾಗ, ಒಂದು ವ್ಯಾಪಾರ ಬರುವಾಗ, ಒಂದು ಶಾಲಾ ಕಾಲೇಜ್ ಮೆಡಿಕಲ್ ಯಾವುದೊಂದು ಬರಲಿ ಬಂದಾಗ ನಾವು ಊರವರು ಅದಕ್ಕೆ ಸಂಪೂರ್ಣ ನಮಗೆ ಪರಿಸರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಇದ್ರೆ ಊರವರು ಸಂಪೂರ್ಣವಾದ ಸಹಕಾರ ಬೆಂಬಲ ಕೊಡಬೇಕು. ಯಾಕೆ ಅಲ್ಲಿ ಬಂದು ನಿಂತರೆ ಅದು ಅವರಿಗೆ ಮಾತ್ರ ಅಲ್ಲ, ಅವರು ಪಾಪ ಕಷ್ಟಪಟ್ಟು ಶ್ರಮವಹಿಸಿಕೊಂಡು ನಿರ್ಮಿಸಿ ಇದರ ಪ್ರಯೋಜನ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಇವತ್ತು ಪ್ರಯೋಜನ ಆಗ್ತದೆ. ಬರುವಂತ ಅದು ಇಂಡೈರೆಕ್ಟ್ ಅಂಡ್ ಡೈರೆಕ್ಟ್ ಬೆನಿಫಿಷರೀಸ್ ಬಹಳಷ್ಟು ಇದೆ. ಇದು ಊರಿಗೆ ಸಿಕ್ಕುವಂತ ಗೌರವ ಮತ್ತು ಅವಕಾಶ ಅಂತ ಹೇಳಿಕೊಂಡು ಇದಕ್ಕೆ ಸಂಪೂರ್ಣವಾಗಿ ಸಣ್ಣ ಪುಟ್ಟ ಸಂಕೋಚ ಮನೋಭಾವವನ್ನು ಬಿಟ್ಟು ವಿಶಾಲವಾದ ಹೃದಯ ಮತ್ತು ಮನಸ್ಸಿನಿಂದ ಸಂಪೂರ್ಣವಾದ ಸಹಕಾರ ಕೊಡುವ ಜವಾಬ್ದಾರಿ ಅದು ಈ ಊರವರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 100 ರಿಂದ 200 ಜನರಿಗೆ ಕೆಲಸ ಇವತ್ತು ಸಿಗ್ತಾ ಇದೆ. ನಿಮ್ಮ ಪ್ರೀತಿ ವಿಶ್ವಾಸ ಮತ್ತು ಊರವರ ಪ್ರೋತ್ಸಾಹ ಯಾವ ರೀತಿ ಇರಬೇಕಂತ ಹೇಳಿದ್ರೆ ಈ 350 ಕೋಟಿ ಹಾಕುವ ಜೊತೆಯಲ್ಲಿ 2,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ 1,000 ಜನರಿಗೆ ಉದ್ಯೋಗ ಸೃಷ್ಟಿಸುವಂತಹ ದೊಡ್ಡ ಮಟ್ಟದ ಪ್ರೋತ್ಸಾಹ ಶಕ್ತಿ ಕೊಡುವ ಜವಾಬ್ದಾರಿ ನಿಮ್ಮನ್ನು ಹೇಳಿಕೆ ನಾನು ಬಯಸ್ತೇನೆ. ಈ ಊರಿಗೆ ಪ್ರಯೋಜನ ಆಗುವಂತಹ ಮತ್ತು ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದಂತಹ ಮತ್ತು ಪರಿಸರಕ್ಕೆ ಸೂಕ್ತವಾಗುವಂತಹ ಇಂಡಸ್ಟ್ರೀಸ್ ಆಗಿ ಸಾವಿರಾರು ಕುಟುಂಬಗಳಿಗೆ ಆಸರೆ ಆಗುವಂತಹ ಒಂದು ಸಂಸ್ಥೆಯಲ್ಲಿ ಪ್ರಾರಂಭ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇವರು ನಿನ್ನೆ ಮೊನ್ನೆ ಬಂದು ವ್ಯಾಪಾರ ಮಾಡಿದಲ್ಲ, ಕಳೆದ 50 ವರ್ಷಗಳಿಂದ ಇದೇ ರೀತಿಯ ವ್ಯಾಪಾರವನ್ನು ಯಾವುದು ಸದ್ದುಗದ್ದಲವಿಲ್ಲದೆ ಯಾರಿಗೂ ಕೂಡ ಒಂದು ನೋವುಂಟು ಮಾಡದೆ ಪರಿಸರಕ್ಕೆ ಅದು ತೊಂದರೆ ಉಂಟು ಮಾಡದೆ ಯಾವುದೇ ಒಂದು ಇನ್ನತರಿಗೆ ಅನಗತ್ಯವಾಗಿ ಒಂದು ಚರ್ಚೆ ಮಾಡಿ ಅಥವಾ ಒಂದು ಅತ್ಯಂತ ಆಸೆ ಪಟ್ಟು ಪ್ರಾರಂಭ ಮಾಡಿದ ಬಿಸಿನೆಸ್ ಮ್ಯಾನ್ ಅಲ್ಲ. ಅವರಷ್ಟಕ್ಕೆ ಸಮಾಧಾನದಿಂದ ಊರಿಗೆ ಪ್ರಯೋಜನ ಆಗಬಹುದು ಮತ್ತು ಜನರಿಗೆ ಬೇಕಾಗುವಂತಹ ಆ ಇಂಡಸ್ಟ್ರೀಸ್ ಹಾಕಿಕೊಂಡಂತ ಬಂದಂತ ವ್ಯಕ್ತಿತ್ವ ಅಂತ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಭವಿಷ್ಯ ದಿನಗಳಲ್ಲಿ ಹೆಲ್ತ್ ಕನ್ಸರ್ನ್ ಯಾವ್ದು ಇವತ್ತು ಒಮ್ಮೆ ಕಾಯಿಸಿದ ಮಾರ್ಕೆಟ್ನಲ್ಲಿ ಒಮ್ಮೆ ಕಾಯಿಸಿದ ಆಯಿಲ್ ಇದೆ, ಅದು 2ನೇ ಸಲ ಕಾಯಿಸಿದ್ರೆ ಹೆಲ್ತ್ಗೆ ಎಫೆಕ್ಟ್ ಆಗುತ್ತೆ. ಅದನ್ನು ತಗೊಂಡು ಬಂದು ಅದನ್ನು ಮತ್ತೆ ಬಯೋಡೀಸೆಲ್ ಆಗಿ ಪರಿವರ್ತನೆ ಮಾಡುವಂಥದ್ದು. ಈ ರೀತಿಯಲ್ಲೂ ಕೂಡ ಇಂಡೈರೆಕ್ಟ್ ಆಗಿ ಸಮಾಜಕ್ಕೆ ಮತ್ತು ಪರಿಸರಕ್ಕೆ ಪ್ರಯೋಜನ ಆಗುವಂತಹ ದೊಡ್ಡ ಮಟ್ಟದೊಂದು ಇಂಡಸ್ಟ್ರಿ ತಲೆಯುತ್ತಿದ್ದು ನಮಗೆ ಅತ್ಯಂತ ಗೌರವ, ನಮಗೆಲ್ಲೂ ಅತ್ಯಂತ ಈ ಸಂಸ್ಥೆಗಳ ಪ್ರೀತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.